2012ಕ್ಕೆ ಪ್ರಳಯ ಆಗುತ್ತಂತೆ. ಹೌದಾ? ಹಾಗೊಂದು ವೇಳೆ ಪ್ರಳಯ ಆದ್ರೆ ಯಾವ ಸ್ಥಳಗಳು ನಾಶವಾಗುತ್ತೆ? ಆ ಪಟ್ಟಿಯಲ್ಲಿ ನಮ್ಮ ಊರು ಇದೆಯಾ? ಉಳಿಯೋದೇ ಆದ್ರೆ ಯಾವ ಊರುಗಳು ಉಳಿಯುತ್ತೆ ಅಂತ ತಿಳ್ಕೊಳ್ಳೋಣ. ಒಂದು ಸಣ್ಣ ಬ್ರೇಕ್ನ ನಂತರ ಬೇಡ, ಇವಾಗಲೇ ತಿಳ್ಕೊಳ್ಳೋಣ. ಪ್ರಳಯ ಹತ್ತಿರ ಬರ್ತಾ ಇದ್ದಾಗೆ ಹಲವಾರು ಕಡೆ ಭೂಕಂಪ ಆಗಿ ಎಲೆಕ್ಟ್ರಾನಿಕ್ ಉಪಕರಣಗಳು ಕೆಲಸ ಮಾಡದಂತಾಗ್ತವಂತೆ. ವಿದ್ಯುತ್ ಸಂಪರ್ಕ ಕಡಿದು ಹೋಗ್ತವಂತೆ. ಮೊಬೈಲ್ಗಳ ಬಾಯಿ ಬಂದಾಗ್ತವಂತೆ. ಟಿವಿಯಲ್ಲಿ ಚಿತ್ರಗಳೇ ಬರೋದಿಲ್ವಂತೆ. ಕಂಪ್ಯೂಟರ್ಗಳು ಕೆಲಸ ನಿಲ್ಲಿಸ್ಬಿಡ್ತವಂತೆ. ಇಡೀ ವಿಶ್ವವೇ ಅಲ್ಲೋಲ ಕಲ್ಲೋಲವಾಗುತ್ತಂತೆ. ಪ್ರಳಯ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ. ಪ್ರಳಯ ಅಂದ್ರೆ ಒಂದು ಯುಗ ಮುಗಿದು ಇನ್ನೊಂದು ಯುಗ ಶುರುವಾಗ್ಬೇಕಂದ್ರೆ ಇಡೀ ಪ್ರಪಂಚ ಎಲ್ಲ ಜಲಾವೃತವಾಗುವಂಥದ್ದು. ಆ ತರ ಆಗಿ ಮನುಷ್ಯ, ಮರಗಿಡ, ಪ್ರಾಣಿ ಪಕ್ಷಿ ಎಲ್ಲ ನಾಶವಾಗಿ ಮತ್ತೊಂದು ಯುಗ ಶುರುವಾದ್ಮೇಲೆ ಗರಕೆ ಹುಲ್ಲಿನಿಂದ ಹಿಡಿದು ಮನುಷ್ಯ ತನಕ ಹುಟ್ಟಬೇಕಾಗುತ್ತೆ. ಪ್ರಳಯ ಅಂದ್ರೆ ಇದು. ಖಂಡಿತವಾಗ್ಲೂ ಪ್ರಳಯ ಆಗೋದಿಲ್ಲ. ಯಾಕೆ ಅಂದ್ರೆ 28ನೇ ಕಲಿಯುಗ ಪ್ರಾರಂಭ ಆಗಿ 5110 ವರ್ಷಗಳು ಮಾತ್ರ ಆಗಿರೋದು. ಕಲಿಯುಗ ಅಂತ್ಯ ಆಗ್ಬೇಕಂದ್ರೆ ಮನುಷ್ಯನ ಆಯಸ್ಸು 20 ವರ್ಷಕ್ಕೆ ಇಳಿಯುತ್ತಂತೆ. 4,26,890 ವರ್ಷಗಳು ಬಾಕಿ ಇದೆಯಂತೆ. ಯಾರು ಕೂಡ ಭಯಪಡಬೇಕಾಗಿಲ್ಲ. ಕೊನೆಯದಾಗಿ ಪ್ರಳಯ ನಿಜವಾಗ್ಲೂ ಆಗುತ್ತಾ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ. ಇಂಥ ಹಲವಾರು ಪ್ರಶ್ನೆಗಳಿಗೆ ಆಶ್ಚರ್ಯಕರವಾದಂತಹ ಉತ್ತರಗಳು ಸಿಕ್ಕಿದ ಮೇಲೆ ಕಟ್ಟೆ ಕಡೆಯದಾಗಿ ಕಾಡುವಂತ ಪ್ರಶ್ನೆ ಹೀಗೂ ಉಂಟೆ.